ಎಸ್ ನಂಜನಗೂಡು ತಾಲೂಕು ಕುರುಬರ ಸಂಘದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿದ್ದು ಸದ್ಯಕ್ಕೆ ಕನಕ ಜಯಂತಿ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಿಲ್ಲ. ಕೆಲವರು ಸ್ವಯಂ ಘೋಷಿತವಾಗಿ ತಾವೇ ಅಧ್ಯಕ್ಷರೆಂದು ಬಿಂಬಿಸಿಕೊಂಡು ಈ ಬಾರಿ ಕನಕ ಜಯಂತಿ ಆಚರಣೆಯ ಸಾರಥ್ಯ ವಹಿಸಲು ಮುಂದಾಗಿದ್ದಾರೆ. ಜನಾಂಗದ ಬಂಧುಗಳು ಈ ವಿಚಾರವಾಗಿ ಯಾವುದೇ ಗೊಂದಲಗಳಿಗೆ ಒಳಗಾಗದಂತೆ ಕುರುಬ ಸಮುದಾಯದ ಮುಖಂಡ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ತಮ್ಮಣ್ಣೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ನಂಜನಗೂಡು ಪತ್ರಕರ್ತರ ಭವನದಲ್ಲಿ ಕುರುಬ ಸಮುದಾಯದ ಇನ್ನಿತರೆ ಮುಖಂಡರುಗಳೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಮ್ಮದೇ ಸಮುದಾಯದ ಮುಖಂಡರುಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು. ನಿನ್ನೆ ಜನಾಂಗದ ಮುಖಂಡರಾದ ಮೋಹನ್, ಕೆಂಪಣ್ಣ, ಕುರಿಹುಂಡಿ ರಾಜು ಸೇರಿ ಇನ್ನಿತರೆ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಜನಾಂಗಕ್ಕೆ ತಪ್ಪು ಸಂದೇಶಗಳನ್ನು ನೀಡಿದ್ದಾರೆ. 538ನೇ ಕನಕ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿ ನಮ್ಮ ನೇತೃತ್ವದಲ್ಲೇ ಕನಕ ಜಯಂತಿ ಆಚರಣೆ ಮಾಡಲಾಗುವುದು ಅಂತ ಮೋಹನ್ ಸೇರಿ ಇನ್ನಿತರರು ಹೇಳಿಕೆ ನೀಡಿದ್ದಾರೆ. ಇವರುಗಳ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ. ಜನಾಂಗದ ಹೆಸರಿನಲ್ಲಿ ಪ್ರಚಾರ ಪಡೆಯಲು ಈ ರೀತಿ ಸುಳ್ಳು ಹೇಳಿಕೆ ನೀಡಿರುವುದು ಖಂಡನೀಯ. ತಾಲೂಕಿನಲ್ಲಿ ಸಮಾಜದ ವತಿಯಿಂದ ಆಚರಿಸುವ ಈ ಬಾರಿಯ ಕನಕ ಜಯಂತಿ ಜಯಂತ್ಯೋತ್ಸವ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಿಲ್ಲ. ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಯಾರ ಹೆಸರನ್ನು ಸೂಚಿಸಿಲ್ಲ. ಆದರೂ ಮೋಹನ್ ಸೇರಿ ಇತರರು ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಸಿಕೊಂಡು ನಾನೇ ಅಧ್ಯಕ್ಷ ಅಂತ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇವರುಗಳ ಹೇಳಿಕೆ 100ಕ್ಕೆ 100ರಷ್ಟು ಸುಳ್ಳಾಗಿದ್ದು ಖುದ್ದು ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಜೊತೆ ಮಾತನಾಡಿದ್ದಾರೆ. ಈ ರೀತಿ ಸುದ್ದಿಗೋಷ್ಠಿಯಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆಂಬ ವಿಚಾರವನ್ನ ಅವರೊಂದಿಗೆ ಚರ್ಚೆ ಮಾಡಿದ್ದು ಅವರು ಕೂಡ ಈ ವಿಚಾರವಾಗಿ ಚರ್ಚಿಸಿದ್ದಾರೆ. ಈ ಮೊದಲು ತಾಲೂಕು ಕುರುಬರ ಸಂಘದ ಚುನಾವಣೆ ನಡೆದು ಅಧ್ಯಕ್ಷರನ್ನು ಆಯ್ಕೆ ಮಾಡುವ ತೀರ್ಮಾನಕ್ಕೆ ಬರಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ. ಹೀಗಾಗಿ ಹಿಂದೆ ಸಭೆ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಕನಕ ಜಯಂತಿ ಆಚರಣೆಗೆ ನಿರ್ಧಾರ ಕೈಗೊಳ್ಳಲಾಗಿತ್ತು. ಕಳೆದ 3 ವರ್ಷದಿಂದ ತಾಲೂಕಿನಲ್ಲಿ ಕನಕ ಜಯಂತಿ ಆಚರಣೆ ಮಾಡಿರಲಿಲ್ಲ. ಆದರೆ ಈ ಬಾರಿ ನವೆಂಬರ್ 8ರಂದು ತಾಲೂಕು ಆಡಳಿತ ವತಿಯಿಂದ ಸರಳವಾಗಿ ಆಚರಣೆ ಮಾಡಿ ಬಳಿಕ ಸಮಾಜದ ಮುಖಂಡರು ಸಭೆ ಮಾಡಿ ಆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಜಯಂತ್ಯೋತ್ಸವ ಸಮಿತಿ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ ಬಳಿಕ ಅವರು ಸೂಚಿಸಿದ ದಿನಾಂಕದಂದು ಅದ್ದೂರಿ ಕನಕ ಜಯಂತಿ ಆಚರಣೆ ಮಾಡಲು ತೀರ್ಮಾನಿಸಲಾಗಿದೆ. ಆದರೆ ಇವರುಗಳು ಕನಕ ಜಯಂತ್ಯೋತ್ಸವಕ್ಕೆ ನಾನೇ ಅಧ್ಯಕ್ಷ, ನನ್ನ ಹೆಸರು ಘೋಷಣೆಯಾಗಿದೆ ಅಂತ ಬಿಂಬಿಸಿಕೊಂಡು ಕನಕ ಜಯಂತಿ ಹೆಸರಿನಲ್ಲಿ ನಾಯಕತ್ವದ ಪ್ರಚಾರ ಪಡೆಯಲು ಈ ರೀತಿ ಹೇಳಿಕೆ ಕೊಟ್ಟಿರೋದು ಖಂಡನೀಯ. ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗಿದೆ ಅಂತ ತಿರುಗೇಟನ್ನ ಕೊಟ್ಟರು. ಸುದ್ದಿಗೋಷ್ಠಿಯಲ್ಲಿ ಕುರುಬ ಸಮುದಾಯದ ಮುಖಂಡರಾದ ಹರ್ತಲೆ ಎಚ್.ಎಸ್. ಸುರೇಶ್, ಹುಣಸನಾಳು ಸಿದ್ದರಾಜು, ಗೀಕಳ್ಳಿ ಬೀರೇಗೌಡ, ದೇವಿರಮ್ಮನಹಳ್ಳಿ ಬೀರೇಶ್, ಕುರಿಹುಂಡಿ ಆನಂದ, ಬೀರ್ ದೇವನಪುರ ಮಹೇಶ್, ದೇವಿರಮ್ಮನಹಳ್ಳಿ ಉಂಡಿ ಮಹಾದೇವು, ಚಿನ್ನದ ಗುಡಿಹುಂಡಿ ರಾಜೇಶ್, ಹೊಸವೀಡು ಸ್ವಾಮಿ, ಮಲ್ಲಾಪುರ ಹುಚ್ಚೇಗೌಡ, ಮಣಿ ಹಾಗೂ ಗೋವಿಂದರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪತ್ರಿಕಾ ಕಚೇರಿಯಲ್ಲಿ ಕೆಲವು ಮುಖಂಡರು ಒಂದು ಕನಕ ಜಯಂತ್ಯೋತ್ಸವದ ಬಗ್ಗೆ ಮತ್ತೆ ಸಮಾಜದ ಸಂಘಟನೆ ಬಗ್ಗೆ ಮಾತಾಡುವಂಥದ್ದನ್ನು ನಾನು ಇವತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ನಾನು ಏನ್ ನಾವು ಆಗಬಾರ್ದು ಅಂತ ಅನ್ಕೊಂಡಿದ್ದು 3 ವರ್ಷದಿಂದ ನಾವು ಬೀದಿ ಬರಬಾರ್ದು ಅನ್ಕೊಂಡಿದ್ದು ಅದನ್ನ ಕೆಲವು ಮುಖಂಡರು ಬೀದಿ ತಂದು ಬಿಟ್ಟಿದ್ದಾರೆ. ಕಳೆದ 22ನೇ ತಾರೀಕು ಕಳೆದ ಬಾರಿ 22ನೇ ತಾರೀಕು ಇವತ್ತು ನಂಜನಗೂಡಿನ ಎಲ್ಲ ನಮ್ಮ ಸಮಾಜದ ಬಂಧುಗಳು ಮತ್ತು ಸಾರ್ವಜನಿಕರಿಗೂ ಕೂಡ ವಿದ್ಯಾಭ್ಯಾಸ ನೀಡಿದಂತ ಸಂಸ್ಥೆ ನಮ್ಮ ಕನಕ ವಿದ್ಯಾಸಂಸ್ಥೆ, ಸಾರ್ವಜನಿಕ ವಿದ್ಯಾಸಂಸ್ಥೆ. ಅದರಲ್ಲಿ ನಮ್ಮ ಸಮಾಜಕ್ಕೆ ಒಂದು ನೆರವು ನೀಡಿದಂತ ಒಂದು ಸಂಸ್ಥೆ. ಆ ಸಂಸ್ಥೆ ಒಳಗಡೆ ಕಳೆದ 27ನೇ ತಾರೀಕು ನಮ್ಮ ಸಮಾಜದ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಕುರುಬ ಸಂಘ ಯಾಕೆ ಯಾವುದೇ ಚಟುವಟಿಕೆ ಇಲ್ಲ, ಸಂಘದ ಚುನಾವಣೆ ಯಾಕಾಗಿಲ್ಲ, ಯಾವ ಕಾರಣದಿಂದ 3 ವರ್ಷಗಳಿಂದ ಕನಕ ಜಯಂತಿ ಜಯಂತ್ಯೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡಿಲ್ಲ ಅನ್ನೋದನ್ನು ಮೊದಲನೇದಾಗಿ ಚರ್ಚೆ ಆಯಿತು. ಅವತ್ತು ಎಲ್ಲ ಸುಮಾರು ಒಂದು 500-600 ಜನ ನಾವು ಸಮಾಜದ ಬಂಧುಗಳ ಸಭೆಯಲ್ಲಿ ಭಾಗವಹಿಸಿದ್ವಿ. ನಿನ್ನೆ ಏನು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ, ನಾನು ತುಂಬಾ ಬೇಜಾರಾದಂತ ವಿಷಯ ಹಿರಿಯರಂತ ಪುಳ್ಳೆಗಳು ಮುಂದೆ ಕೆಂಪಣ್ಣವರು. ಯಾಕಂದ್ರೆ 16 ವರ್ಷ ಕೆಂಪಣ್ಣವ್ರನ್ನ ತಾಲೂಕು ಕುರುಬ ಸಂಘದ ಅಧ್ಯಕ್ಷರಾಗಿ ನಮ್ಮ ಸಮಾಜ ಕಂಡಿದೆ. ಕಳೆದ 2 ವರ್ಷಗಳ ಹಿಂದೆ ಏನು ಪತ್ರಿಕಾಗೋಷ್ಠಿಯ ನಡೆಸಲು ಮೋಹನ್ ಮತ್ತೆ ತಂಡ, ಇದೇ ತಂಡ ಗಲಾಟೆ ಮಾಡಿ
ಯಾವುದೇ ಕಾರಣಕ್ಕೂ ಸಂಘನ ವಜಾ ಮಾಡಬೇಕು, ಹೊಸದಾಗಿ ಚುನಾವಣೆ ಮಾಡಿ ಸಂಘ ಮಾಡಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ದು ಇದೆ. ಅವತ್ತು ನಾವು ಸಮುದಾಯದವರು ಕೂಡ ಇವತ್ತು 16 ವರ್ಷದಿಂದ ಒಬ್ಬರೇ ಇದ್ದಾರೆ, ಬದಲಾವಣೆ ಆಗಲಿ ಪರವಾಗಿಲ್ಲ ಅಂತೇಳಿ ಇದೇ ಯುವಕರ ಮಾತಿಗೆ ನಾವು ಸಮಾಜ ತಲೆಬಾಗಿದ್ವಿ. ಏನಿವತ್ತು ಮುಖಂಡ ಅಂತ ಹೇಳಿದ್ರೆ ಅವ್ರಿಗೆ ನಾವು ಬೆಲೆ ಕೊಡ್ತೀವಿ, ಆಯ್ತು ಬದಲಾವಣೆ ಮಾಡಿ ಇರ್ತೀವಿ. ನಮ್ಮ ಹೆಚ್ಚಿನ ಸಿದ್ದರಾಮಯ್ಯದವರು ಒಂದು 3-4 ಗಂಟೆಯಲ್ಲಿ ನನಗೆ ಫೋನ್ ಮಾಡೋಕ್ಕೆ ಹೇಳಿದ್ರು, ದಯವಿಟ್ಟು ಫೋನ್ ಮಾಡಿ ನನಗೆ ಕಾಲ್ ಬಂತು. ಅದಾದ್ಮೇಲೆ ನಾನು ನಮ್ಮ ದಕ್ಷಿಣ ಮುಖ್ಯವರು ಫೋನ್ ಮಾಡಿದ್ರು, ಸಾಹೇಬ್ ಫೋನ್ ಸಿಕ್ಕಿಲ್ಲ ಅಂತ. ಫೋನ್ ರಿಸೀವ್ ಮಾಡಿ ಹೇಳಿದ್ರು ಏನು ಸರ್ ಹೇಳಿದ್ದೆ ಈಗ ಆಗಿದೆ ಸರ್. ಅಲ್ಲ ಅವರು ಫೋನ್ ಮಾಡಿದ್ರು, ಏನೋ ಮೋಹನ್ ಹೀಗೆ ಮಾಡ್ತೀನಿ ಇಲ್ಲ ಸರ್ ಯಾವುದೇ ನಿರ್ಣಯ ಆಗಿದೆ, ತಮ್ಮ ಅಭಿಪ್ರಾಯ ಬಿಟ್ಟಿದ್ದೀವಿ, ನೀವು ಎಲ್ಲರೂ ಸೇರಿಸಿ ಎಲ್ಲರ ಅಭಿಪ್ರಾಯ ಕೇಳಿ ನೀವೇನು ತೀರ್ಮಾನ ಕೊಟ್ಟರೆ ನಾವು ಬದಲಾಗಿ ಆಯ್ತು. 8ನೇ ತಾರೀಕು ಸಾಂಕೇತಿಕವಾಗಿ ಜಯಂತಿ ಆಗಿ, ಜಯಂತಿ ಆದ ನಂತರ ಒಂದು ದಿನ ನಿಮ್ಮೆಲ್ಲರೂ ಕೂಡ ಬೇಗ ಕರೀತೀನಿ, 2 ಕಡೆ ಎಲ್ಲ ಸಮಾಜದಲ್ಲಿ ನಮ್ಮಲ್ಲೇನು ಹಣ ಇಲ್ಲ ಸರ್ ಅಂತ ನೀವು ಹೇಳಿದ್ರು. ಅವ್ರು ಮಾತ್ರ ಹೋಗಿ ನಾವೇನು ಹಣ ಮಾಡಿದ್ದೀನಿ, ಎಲ್ಲರೂ ಕರೀತೀನಿ ನಾನು ಮುಂಬತ್ತೋಗಿ ಬಂದು ನೀವಲ್ಲಿ ಚರ್ಚೆ ಮಾಡಿ ನಾನು ಹೇಳಿದ್ರೆ ಒಪ್ಕೋಬೇಕು ಅಂತ ಹೇಳಿ ಅದಕ್ಕೆ ನಾವು ಆಯ್ತು ಅಂತ ಒಪ್ಕೊಂಡಿದ್ದೀವಿ. ಮೊನ್ನೆ ಅದು ಇವತ್ತು ಪೇಪರ್ ಅಲ್ಲಿ ನೋಡಿದಾಗ ನಾವು ಎತ್ತಿದ ಸಿದ್ದರಾಮಯ್ಯ ಸಾಹೇಬ್ ನಮಗೆ ಘೋಷಣೆ ಮಾಡಿದ್ದಾರೆ, ಮತ್ತೆ MLA ಅವರು ಕೂಡ ನಮ್ಗೆ ಘೋಷಣೆ ಮಾಡಿದ್ದಾರೆ, ಮತ್ತೆ ಯಾರು ಹಂಗಾಮಿ ಅಧ್ಯಕ್ಷರು ಅಂತ ನಮ್ಮ ಪತ್ರಿಕೆಗಳು ಆ ಉದ್ದೇಶದಿಂದ ನಾವು ಕೂಡ ಯಾಕೆ ಸರಿ ಬರ್ತಾ ಇಲ್ಲ ಮನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪತ್ರಿಕೆ ಘೋಷಣೆ ಕರೆದಿದ್ವಿ. ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಡೆದಂತ ಸಭೆಯಲ್ಲಿ ಯಾವುದೇ ರೀತಿಯ ಯಾವುದೇ ಅಧ್ಯಕ್ಷ ಆಯ್ಕೆ ಆಗಿಲ್ಲ. ಇದು ಎತ್ತಿದ ಸಿದ್ದರಾಮಯ್ಯ ಸಾಹೇಬರ ನಿರ್ಣಯಕ್ಕೆ ನಾವು ಬಿಟ್ಟಿದ್ದೀವಿ. ಇದರ ತಾವು ಈಗ ನಾವು ಸಾರ್ವಜನಿಕರು ಬೇರೆ ತಿಳಿಸಲೇಬೇಕು ಮಾಧ್ಯಮ ಮುಖಾಂತರ, ಅವ್ರ ಮಾಧ್ಯಮ ಬಂದಿರೋದನ್ನ ನಾವು ಹೇಳಲೇಬೇಕು, ಜನಕ್ಕೆ ಗೊಂದಲ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಪತ್ರಿಕೆ ಘೋಷಣೆ ಕರೆದಿದ್ದೀವಿ. ನಿನ್ನೆ ಪತ್ರಿಕೆ ಘೋಷಣೆ ಮಾಡೋ ತಂಡಕ್ಕೂ ಕೂಡ ನಾವು ಹೇಳ್ತಾ ಇದ್ದೀವಿ, ಸಮಾಜದ ಸಾಮರಸ್ಯ ದಯವಿಟ್ಟು ಯಾವುದೇ ರೀತಿ ಕದಲೋದು ಬೇಡ. ಎತ್ತಿದ ಸಿದ್ದರಾಮಯ್ಯ ಸಾಹೇಬರ ಆಯ್ಕೆಗೆ ಎಲ್ಲರೂ ಕೂಡ ನಾವು ಬದ್ಧವಾಗಿದ್ದೀವಿ. ಅವ್ರೇನು 9 ನಿರ್ಣಯ ಕೊಡೋದ್ರಲ್ಲಿ ನಾವು ಬದ್ಧವಾಗಿರೋದ್ರಿಂದ ಯಾವುದೇ ರೀತಿ ಸಾಮರಸ್ಯವನ್ನು ಕದಡದೆ ಸಾಂಕೇತಿಕವಾಗಿ ಏನು 8ನೇ ತಾರೀಕು ನಡೀತಿದೆ ಅವತ್ತು ಎಲ್ಲರೂ ಕೂಡ ಭಾಗವಹಿಸೋಣ. ಅವತ್ತು ಸರ್ಕಾರಿ ಸಾಂಕೇತಿಕ ಕಾರ್ಯಕ್ರಮ ಆಗುತ್ತೆ, ಕಾರ್ಯಕ್ರಮ ಮುಗಿಲಿ. ಅದಾದ ನಂತರ 12 ಗಂಟೆಗೆ ನಾವು ಕಾಂಗ್ರೆಸ್ ಕಚೇರಿಗೂ ಕೂಡ ಸಂಪ್ರದಾಯ ಇದೆ, ದಯವಿಟ್ಟು ಎಲ್ಲರೂ ಕೂಡ ಅಲ್ಲೂ ಒಂದು ಭಾಗವಹಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಹಾಗೇನೆ ಈ ತರ ಸ್ವಯಂ ಘೋಷಿತವಾದ ಅಧ್ಯಕ್ಷ ಆಯ್ಕೆ ಮಾಡ್ತೇವೆ, ಎಲ್ಲರೂ ನಾವು 9 ಆಯ್ಕೆ ಮಾಡುವ ಹೆಚ್ಚಿನ ಸಾಹೇಬರ ನಿರ್ಣಯಕ್ಕೆ ಎಲ್ಲರೂ ಬದ್ಧವಾಗಿರುವ ಹೇಳೋ ಮುಖಾಂತರ ನಾನು ಇವತ್ತು ಪತ್ರಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ. ಹಾಗೆ ಸಮಾಜದ ಬಂಧುಗಳಲ್ಲಿ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅದ್ದೂರಿ ಕನಕ ಜಯಂತಿ ನಿಲ್ಲಲ್ಲ, ಈ ವರ್ಷ ಮಾಡೇ ಮಾಡ್ತೀವಿ. ನಾಳೆ 8ನೇ ತಾರೀಕು ಸಾಂಕೇತಿಕವಾದ ಮೇಲೆ ಸಿದ್ದರಾಮಯ್ಯ ಸಾಹೇಬರ ಒಂದು ದಿನಾಂಕವನ್ನು ಏನು ನಿಗದಿಪಡಿಸ್ತಾರೆ, ನಮ್ಮ ಹೆಚ್ಚಿನ ಸಾಹೇಬ್ ಯಾವತ್ತು ನಿಗದಿಪಡಿಸ್ತಾರೆ, ಮತ್ತೆ ನಮ್ಮ ಸ್ಥಳೀಯ ಶಾಸಕರಾದಂತ ದರ್ಶನ್ ಗುರುನಾಯ್ಡು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ ಏನು ದಿನಾಂಕವನ್ನು ನಿರ್ಣಯ ಮಾಡ್ತಾರೆ, ಅವತ್ತು ಸಿದ್ದರಾಮಯ್ಯ ಸಾಹೇಬ್ ಮತ್ತೆ ನಮ್ಮ ಎಲ್ಲ ಉಸ್ತುವಾರಿ ಮಂತ್ರಿಗಳು ಮತ್ತೆ ಸ್ಥಳೀಯವಾಗಿ ನಮ್ಮ ಸಂಸದರು ಹಾಗೆ ಇನ್ನೂ ಅನೇಕ ಎಲ್ಲ ಪಕ್ಷದ ನಮ್ಮ ಮುಖಂಡರು ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನದಂತೆ ಎಲ್ಲರೂ ಒಗ್ಗಟ್ಟಿನಿಂದ ಮಾಡುವ ಅಂತ ಹೇಳ್ತಾ ಯಾರು ಹಿಡಿಸ್ಕೊಬೇಡಪ್ಪ ಸಾಮೂಹಿಕ ನಾಯಕತ್ವ ಮಾಡುವ ಅಂತ ಘೋಷಣೆ ಬಂದರು. ಇವ್ರು ಎಲ್ಲರೂ ಬಿಟ್ಬಿಟ್ಟು ಸುಮ್ಮನೆ ನಾವೆಲ್ಲ ಸಿಎಂ ಆಫೀಸ್ ನಾವು ಮಾತಾಡ್ತೀವಿ, ಅವರೆಲ್ಲ ಹೇಳ್ತಾರೆ ಒಟ್ಟು ಮಾಡಿ ಬದಲಾವಣೆ ಮಾಡಿ ಅಂತ ಹೇಳ್ತಾರೆ. ನಾವು ಹೇಳ್ತಾ ಇರೋದು ಇದನ್ನೇ ಪತ್ರಿಕಾಗೋಷ್ಠಿ ಮಾಡಿ ಬದಲಾವಣೆ ಕೂತ್ಬಿಟ್ಟು ಸಾಮೂಹಿಕ ನಾಯಕತ್ವ ಮಾಡುವಂತ ಒಂದು ಉದ್ದೇಶ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಯಾವ ರೈತರ ಸೆಪ್ರೇಟ್ ನಾನೇ ಅಧ್ಯಕ್ಷರಾಗಿದ್ದೀನಿ, ನಾನೇ ಕಮಿಟಿ ನಾವು ಅಭಿವೃದ್ಧಿ ಮಾಡಕ್ಕೆ ಹೊರಡ್ಬೋದು. ಎಲ್ಲ ವಿಶ್ವಸ್ತರಲ್ಲಿ ಕಾಲದಲ್ಲಿ ಈಗ 30 ವರ್ಷದ ಹೊರಟಿದೆ, ಅವ್ರು ಜನಗಳೆಲ್ಲ ವಿಶ್ವಾಸ ಮಾಡ್ತಾವೆ. 3 ವರ್ಷದಿಂದ ಕಳೆದ ಅಧ್ಯಕ್ಷ ಮಾಡಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ದೊಡ್ಡ ದೊಡ್ಡ ರಚನೆ ಆಗ್ತವೆ, ಎಲ್ಲಾ ಸಮಾಜ ರಚನೆ ಆಗ್ತವೆ, ನಮ್ಮ ಸಂಸ್ಥೆ ರಚನೆ ಆಗ್ತಾ ಇಲ್ಲ. 3 ವರ್ಷ ಬೇಕಾಗುತ್ತೆ ಯಾರೋ ಅಧ್ಯಕ್ಷ ಆಗ್ಬಿಟ್ಟಿದ್ರೆ ಸಮಸ್ಯೆ ಗೊತ್ತಿರಲಿಲ್ಲ, ಅದರಿಂದ ಹಳೆಗಳ ತಂದೆ ಹೋಗ್ತದೆ, ಏನು ಗೊತ್ತಿಲ್ಲ. ಅಲ್ಲಿ ಯಾವುದೇ ಅಧ್ಯಕ್ಷರು ಅರೆಸ್ಟ್ ಮಾಡಿಲ್ಲ, ಯಾರು ನಾವೆಲ್ಲರೂ ಸೇರ್ಕೊಂಡು ಸಾಮೂಹಿಕ ನಾಯಕತ್ವ ಮಾಡುವಂತ ಇವತ್ತು ನೋಡ್ತೇವೆ. ನಾಳೆ ಮಾಡ್ತೀವಿ ಡಾಕ್ಟರ್ ಬಂದರೆ ಡಾಕ್ಟರ್ ಬಂದಾಗ ಅವ್ರು ಕಳಿಸ್ತಾರೆ, ಯಾರು ಬಂದಾಗ್ರಪ್ಪ ಇವ್ರು ಬೇಡ ಗಂಟೆ ಬೇಡ 2 ಜನ ಗಾಡಿ ಮಾಡೋದು ಯಾವ